ಯಾತಕ್ಕೆ ನಾವು ಕೋಟ್ ಮಾಡಿದ್ವಿ? ಓಂ ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ಯತಿ ಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಏನು ಹೇಳಿದ್ರು? ಎಲ್ಲ ದೇವರ ಮಹಿಮೆ ಹೇಳಿ, ಅದಕ್ಕೆ ಆಧಾರ ಅಂತ ಹೇಳಿ, ಶ್ರುತಿಗಳನ್ನು ಹೇಳಿ, ಯಾತಕ್ಕೆ ಅದು ಒಪ್ಪಬೇಕು ಅಂತ ಕಾರಣ ಕೊಟ್ಟು, ಋಗಾದಯಶ್ಚ ಚತ್ವಾರ 4 ವೇದಗಳು, ಪಂಚರಾತ್ರ, ಭಾರತ, 3 ರಾಮಾಯಣ, 7 ಪ್ಲಸ್ ಬ್ರಹ್ಮಸೂತ್ರ, ಇವಿಷ್ಟು ಕೂಡ ಸ್ವತಃಪ್ರಮಾಣ ಅಂತ ಹೇಳಿ. ಅದಾದಮೇಲೆ ಯಾವುದೇ ಇದಕ್ಕೆ ವಿರುದ್ಧವಲ್ವೋ ಅವೆಲ್ಲವೂ ಕೂಡ ಪ್ರಮಾಣನೇ, ಅದು ವಿರುದ್ಧವಾದದ್ದೆಲ್ಲ ಅಪ್ರಮಾಣನೇ. ವೈಷ್ಣವ ಪುರಾಣಗಳೆಲ್ಲ ಕೂಡ ಪಂಚರಾತ್ಮಕ್ಕೆ ಸಂಬಂಧಪಟ್ಟಂಥ ರೀತಿ ಇರೋದ್ರಿಂದ ಅವೆಲ್ಲವೂ ಕೂಡ ಪಂಚರಾತ್ರಕ ಅಂದ್ರೂ ಒಂದೇ, ಋಗಾದಿ ಮೂಲಶಾಸ್ತ್ರ ಆತ್ಮಕ ಅಂದ್ರೆ ಒಂದೇ. ಪ್ರಮಾಣಾನ್ನೇವ ಮನ್ವಾದ್ಯಾ ಸ್ಮೃತಯೋಪಿ ಅನುಕೂಲತಃ. ಅದೇ ರೀತಿ ಮನ್ವಾದಿ ಸ್ಮೃತಿಗಳು ಕೂಡ ಏನವು ಪ್ರಮಾಣನೇ. ಎಲ್ಲಿ ಆದರೆ ಒಂದು ವಿಶೇಷ, ವೇದ ಮೊದಲ 7 ಬ್ರಹ್ಮಸೂತ್ರನ ಫುಲ್ ಒಪ್ಪಬೇಕು, ತೆಗೆದಾಕ ಭಾಗ ಅಂತ ಇಲ್ಲೇ ಇಲ್ಲ. ಆದರೆ ಇವರಲ್ಲಿ ಮಾತ್ರ ಏನಿರಬೇಕು, ಇದಕ್ಕೆ ಮನ್ವಾದಿ ಸ್ಮೃತಿಗಳಲ್ಲಿ ವಿರುದ್ಧವಾದ ಭಾಗ ಬಂದರೆ ಏನು ಮಾಡಬೇಕು? ಅದಕ್ಕೆ ಸ್ಮೃತಿಗಳಿಗೆ ವಿರೋಧ ಬಂದಾಗ ಯಾವ್ದು ಅಲ್ಟಿಮೇಟ್? ಅದು ಶ್ರುತಿ ದೊಡ್ಡದು. ಶ್ರುತಿ ದೊಡ್ಡದೆ ಹೊತ್ತು ಸ್ಮೃತಿ ದೊಡ್ಡದಲ್ಲ. ಇವತ್ತು ಸುಪ್ರೀಂ ಕೋರ್ಟ್ ವ್ಯಾಲಿಡ್ಡು, ಹೈಕೋರ್ಟು ವ್ಯಾಲಿಡ್ಡು, ಡಿಸ್ಟ್ರಿಕ್ಟ್ ಕೋರ್ಟು ವ್ಯಾಲಿಡ್ಡೆ. ಅದ್ರ ವಿರೋಧ ಬಂದಾಗ ಯಾವ್ದು ವ್ಯಾಲಿಡ್ಡು? ಹೈಯೆಸ್ಟ್ ಸುಪ್ರೀಂ ಕೋರ್ಟ್. ಅದಕ್ಕೆ ವಿರುದ್ಧ ಬಂದರೆ ಆಯ್ತು. ಇವು ಅಪ್ರಮಾಣ, ಆ ಮಟ್ಟಿಗೆ ಅಪ್ರಮಾಣ ಅಷ್ಟೇ. ಎಲ್ಲ ಕೇಸುಗಳು ಸುಪ್ರೀಂ ಕೋರ್ಟಲ್ಲಿ ತೀರ್ಮಾನ ಆಗಾರೆ ಲೋಯರ್ ಕೋರ್ಟ್ ಇರಲೇಬೇಕಾಗಿಲ್ಲ. ಅರ್ಥ ಆಯ್ತಾ? ಈಗ ಪ್ರತಿಯೊಂದು ಕೇಸ್ಗೂ ನೀವು ಸುಪ್ರೀಂ ಕೋರ್ಟಲ್ಲಿ ಹೋಗೋದಾದರೆ ಲೋಯರ್ ಕೋರ್ಟಿಗೆ ಮೀನಿಂಗೇ ಇಲ್ಲ. ಆಯ್ತು, ಅದಕ್ಕೆಲ್ಲ ಕೂಡ ಅಡ್ಮಿಟ್ಟೇ ಮಾಡಲ್ಲ ಅವರು. ಕೆಲವರು ಕೇಸ್ಗಳನ್ನ ಏನು ಮಾಡ್ತಾರೆ ಅವರು? ಅಡ್ಮಿಟ್ ಮಾಡಲಿ. ಎಲ್ಲೋ ಸಾವಿರಾರು ಕೇಸುಗಳಲ್ಲಿ ಒಂದು ಅಡ್ಮಿಟ್ ಆಗುತ್ತೆ ಅಂತ. ಸುಪ್ರೀಂ ಎಲ್ಲ ಕೇಸು ಅಡ್ಮಿಟ್ ಆಗೋದಿಲ್ಲ. ಯಾಕೆ? ಸರಿ ಇರುತ್ತೆ ಅಂತ ಅರ್ಥ. ಅದು ಸಾಮಾನ್ಯವಾಗಿ. ಆದರೆ ಸ್ಮೃತಿಗಳು ವ್ಯಾಲಿಡೇ. ನಮಗೆ ವಿರೋಧ ಬಂದಾಗ ಮಾತ್ರ ಶ್ರುತಿ ಫೈನಲ್ ಆಗುತ್ತೆ. ಇವೆಲ್ಲದಕ್ಕೂ ಕೊಡ್ಲಕ್ಕೆ ಹೋಗಬಾರ್ದು ನಾವೇ. ಸ್ಮೃತಿ ಮಾತ್ರ ಅಂದರೆ ಪ್ರಮಾಣನೇ. ಪ್ರಮಾಣ ವಿರೋಧ ತೋರಿಸಿದಾಗ ಮಾತ್ರ ಮೇಲಿಂದಕ್ಕೆ ಹೋಗ್ಬೇಕು. ಹೌದು, ಇವ್ರು ಎಲ್ಲದನ್ನು ಸೆಕೆಂಡ್ರಿ ಮಾಡಿದ್ರೆ ತಪ್ಪಾಗುತ್ತೆ. ಯಸ್ಮಾತ್ ಕೃತಾನಿತಾ ನೀಹ ವಿಷ್ಣುನೋಕ್ತೆ ಶಿವ. ಹಾಗಿದ್ರೆ ಇವೆಲ್ಲ ಬಂದವರು ಪಾಶುಪತಾದಿಗಳು ಯಾತಕ್ಕೆ ಅಂದರೆ, ನಿಜ ಕೆಲವರು ಬರೆದವರೇ ಅಯೋಗ್ಯರಾದರೆ ಗ್ರಂಥಗಳು ಅಯೋಗ್ಯ, ಓದಲಿಕ್ಕೆ ಹೋಗಬೇಡಿ, ಬಿಟ್ಟುಬಿಡಿ. ಅದು ಯೋಗ್ಯರು ಬರೆದಿದ್ದರೆ ಮಾತ್ರ ಅದಕ್ಕೊಂದು ಕಾರಣ ಇದೆ. ಪಶುಪತಿ ರುದ್ರಾದಿ ದೇವರುಗಳು ಬರೆದಾಗ ಅವು ತಪ್ಪಾಗಿದ್ದರೂ ಕೂಡ ಅವ್ರಿಗೆ ಯಾವ ದೋಷಗಳು ಇಲ್ಲ. ಯಾತಕ್ಕೆ? ದೇವರ ಅಪ್ಪಣೆಯಿಂದ ಬರೆದಿರೋ ದೋಷ ಇಲ್ಲ. ವಿಶ್ವಾಧಿಕ್ಯ ವಿರೋಧೀನಿ. ಆದ್ದರಿಂದ ಏನು ಮಾಡಲಿಲ್ಲ ನಾವೀಗ? ರುದ್ರಾದಿ ದೇವರನ್ನ ಅಪ್ರಾಮಾಣಿಕರು ಅಂತ ಕರೀಲಿಲ್ಲ. ಅವರು ಅಪ್ರಾಮಾಣಿಕರಲ್ಲ. ಆದರೆ ಹೇಳಿದ್ದು ಯಾರಿಗೋಸ್ಕರ? ಮೋಹ ಬರಲಿಕ್ಕೋಸ್ಕರ. ಆದ್ದರಿಂದ ದೋಷ ಅಲ್ಲ. ಅದು ಆಗಮನ ಅಪ್ರಮಾಣ. ಯಾಕೆ ಆಗಮನ ಅಪ್ರಮಾಣ? ಯಾತಕ್ಕೆ ಅಪ್ರಮಾಣ? ಸರಿ ಇಲ್ಲ ಅದರಿಂದ. ಬಟ್ ಬರೆದವರು ಅಪ್ರಮಾಣ ಅಲ್ಲ. ಯಾತಕ್ಕೆ ಅಂತ ಕೇಳಿದರೆ ಅವರು ಅಪ್ಪಣೆಯಿಂದ ಬರೆದಿದ್ದಾರೆ. ಅವನು ಸತ್ತೋಗಿರೋದು ಹೌದು, ಅದು ಮರ್ಡರೋ ಎನ್ಕೌಂಟರೋ ಪ್ರಶ್ನೆ ಅಷ್ಟೇ. ಮರ್ಡರ್ ಆದಾಗ ಅದು ಮರ್ಡರ್ ಮಾಡಿದವನಿಗೆ ಶಿಕ್ಷೆ, ಎನ್ಕೌಂಟರ್ ಮಾಡಿದವ್ರಿಗೆ ಏನಿಲ್ಲ, ಅವಾರ್ಡ್ ಅವರಿಗೆ ಶಿಕ್ಷೆ ಅಲ್ಲ. ಎಷ್ಟೊತ್ತು ಏನು ಮಾಡ್ತಾರೆ ಅವರಿಗೆ? ಭಾರಿ ಮಟ್ಟದ ಬಹುಮಾನ ಕೊಟ್ಬಿಡ್ತಾರೆ. ಅದಕ್ಕೆ ಒಳ್ಳೆ ರೀತಿ ಸಾಲ್ವ್ ಆಯಿತು ಅಂತೇಳಿ. ವಿಷ್ಣಾಧಿಕ್ಯ ವಿರೋಧೀನಿ ಯಾನಿ ವೇದ ವಚಾಂಸ್ಯಪಿ ತಾನಿ ಯೋಜ್ಯಾನ್ಯಾನುಕೂಲ್ಯಾತ್ ವಿಷ್ಣಾಧಿಕ್ಯಶ್ಚ ಸರ್ವಶಃ. ಆಗ ಪ್ರಶ್ನೆ ಬಂತು, ವೇದವಾಕ್ಯಗಳಲ್ಲೇ ಬಂದರೆ ಏನು ಮಾಡ್ತೀರಿ ಅಂತ ಕೇಳಿದ. ವೇದವಾಕ್ಯಗಳಲ್ಲೇನೆ ವಿಷ್ಣುವಿಗೆ ಸರ್ವೋತ್ತಮತ್ವ ವಿರೋಧವಾದ ವಾಕ್ಯಗಳು ಬಂದರೆ ಏನು ಮಾಡ್ತಿದ್ದೀವಿ? ನಿಮ್ಮ ಪ್ರಕಾರ ವೇದಗಳೇನೋ ಪ್ರಮಾಣ. ಅದರಲ್ಲಿ ಏನಂತ ಹೇಳಿದ್ದೀರಿ? ಸ್ವತಃ ಪ್ರಮಾಣ ಅಂತ ಬೇರೆ ಹೇಳಿಬಿಟ್ಟಿದ್ದೀರಿ. ಅಂದಮೇಲೆ ಏನು ಮಾಡಾಗಿಲ್ಲ? ಇದು ಅಸರ್ಮೋಹನ ಅಂತ ಹೇಳ್ಬಾರ್ದು. ವೇದಗಳು ಅಸರ್ಮೋಹನ ಅಂತ ಹೇಳಬಾರ್ದು ವೇದಗಳನ್ನು. ಜೊತೆಗೆ ಇನ್ನೇನು ಹೇಳಬಾರ್ದಲ್ಲಿ? ಅಸರ್ಮೋಹನ ಅಂತ ಅಪ್ರಮಾಣ ಅಂದರೆ ಬರೆದವರು ಅಯೋಗ್ಯರು ಅಂತ ಹೇಳಾಗಿಲ್ಲ, ಬೇರೆ ಬರದೇ ಇಲ್ಲ ಅದನ್ನು. ಆದ್ದರಿಂದ ಏನು ಮಾಡ್ತೀರಿ ಅಂತ ಕೇಳಿದರೆ ಏನು ಯೋಚನೆ ಮಾಡಿ. ವಿಷ್ಣಾಧಿಕ್ಯ ವಿರೋಧೀನಿ. ವಿಷ್ಣಾಧಿ ವಿರೋಧಿನಿ ಅಂದರೆ ವಿರೋಧವತ್ ಪ್ರತೀಯಮಾನಾನಿ ಅಂತ ಅರ್ಥ. ನಿಜವಾಗ್ಲೂ ವಿರೋಧಿಗಳಲ್ಲ, ಆ ಕಾಣತಕ್ಕಂಥ ವಾಕ್ಯಗಳಿವೆ. ಅವು ವೇದವಾಕ್ಯಗಳಾಗಿದ್ದರೂ ಕೂಡ ತಾನಿ ಯೋಜ್ಯಾನಿ ಆನುಕೂಲ್ಯಾತ್ ವಿಷ್ಣುವಾಧಿಕ್ಯಶ್ಚ ಸರ್ವಶಃ. ಎಲ್ಲ ಕಡೆ ವಿಷ್ಣು ಸರ್ವೋತ್ತಮತ್ತನೇ ಬಂದಿರೋದ್ರಿಂದ ವಾಕ್ಯಗಳು ಏನಂತ ಅರ್ಥ ಮಾಡಬೇಕು? ವಿಷ್ಣು ಸರ್ವೋತ್ತಮತ್ವ ವಿರೋಧ ಬರದಂತೆ ಅರ್ಥ ಮಾಡಬೇಕು. ಅಷ್ಟೇ ಅಲ್ಲ, ವಿಷ್ಣು ಸರ್ವೋತ್ತಮತ್ವದಲ್ಲೇ ತಾತ್ಪರ್ಯ ಅಂತ ಅರ್ಥ ಮಾಡಬೇಕೇ ಹೊರತು ಏನು ಮಾಡಿಕೊಡೋದು? ಅದು ಅಪ್ರಮಾಣ ಅಂತ ಕರಿಬಾರ್ದು. ಮತ್ತು ಅರ್ಥ ಒಪ್ಪಬಾರ್ದು. ವಿರುದ್ಧಾದ ಅರ್ಥ ಒಪ್ಪಬಾರ್ದು. ಅಪ್ರಮಾಣ ಅಂತಲೂ ಕರಿಬಾರ್ದು. ಅನುಕೂಲ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಅವತಾರೇಶು ಯತ್ ಕಿಂಚಿತ್ ದರ್ಶಯೇತ್ ನರವದ್ಧರಿ. ಸುಪ್ರೀಂ ಕೋರ್ಟ್ ಜಡ್ಮೆಂಟಲ್ಲೇ ಕಾಂಟ್ರವರ್ಸಿ ಬಂತು ತಿಳ್ಕೊಂಡು ಏನು ಮಾಡ್ತಾರಾಗ? ಕ್ಲಾರಿಫಿಕೇಶನ್ ಕೇಳ್ತಾರೆ ಹೊರತು ಏನು ಕೇಳೋದಿಲ್ಲ. ಜಡ್ಜ್ಮೆಂಟ್ ಕನ್ಫರ್ಮ್ಡ್. ಈಗ ಅದ್ರ ಬಗ್ಗೆ ಅವ್ರು ಕೊಡ್ಬೇಕಾದ್ದೇನೀಗ? ಕ್ಲಾರಿಫಿಕೇಶನ್ ಅಷ್ಟೇ. ಅವತಾರೇಶು ಯತ್ ಕಿಂಚಿತ್ ದರ್ಶಯೇ ನರವದ್ಧರಿ
ತಚ್ಚಾಸುರಾಣಾಂ ಮೋಹಾಯ ದೋಷಾವಿಷ್ಟೋರಹಿ ಕ್ವಚಿತ್. ಇಷ್ಟು ಒಂದು ಟಾಪಿಕ್ ಮತ್ತೆ ಮುಗೀತು. ಈಗ ನೆಕ್ಸ್ಟ್ ವೇದವಾಕ್ಯ ಬಿಟ್ಟುಬಿಡಿ. ನಾವು ಕಣ್ಣಾರೆ ಕಾಣ್ತಿದ್ದೀವಲ್ಲ, ದೇವರಲ್ಲಿ ದೋಷ ಕಾಣ್ತಿದ್ದೇವಲ್ಲ, ಅದಕ್ಕೇನು ಹೇಳ್ತೀರಿ? ಆಗಮದಿಂದ ಹೇಳಿದರೆ ನೀವು ಹೇಳಿದರೆ ಕೂಡಿಸಿ ಅಂತ ಹೇಳಿ. ಕಣ್ಣಿಗೆ ಕಾಣುತ್ತಲ್ಲ, ಅವತಾರೇಶು ಯತ್ಕಿಂಚಿತ್ ದರ್ಶಯತ್ ನರವದ್ಧರಿಹಿ. ನಂಗೆ ಬೆಣ್ಣೆ ಬೇಕು ಅಂತ ಹೇಳೋದು, ಹಾಲು ಹಸಿವೆ ಆಗಿದೆ ಅಂತ ಹೇಳೋದು, ಇವೆಲ್ಲ ಕೃಷ್ಣ ಮಾಡ್ತಾನಲ್ಲ. ಏನಿದು? ಕಣ್ಣಿಗೆ ಕಂಡಿದ್ದೆ ಜಗತ್ತಿಗೆ. ನರವತ್ ಮನುಷ್ಯರು ಮಾಡೋ ರೀತಿಯೇ ಮಾಡ್ತಿದ್ದಾನೆ. ಅದನ್ನೇನು ಹೇಳಬೇಕು ಅಂದರೆ, ಹೇಗೆ ವೇದವಾಕ್ಯಗಳು ತೋರಿಕೆ ಅರ್ಥವನ್ನು ಹೇಳಿ ನಿಜವಾಗ್ಲೂ ಹಾಗೆ ಹೇಳಿಲ್ವೋ ಹಾಗೆ ಕೃಷ್ಣ ತೋರಿಸಿದ್ದಾನೆ ಹೊರತು ಏನು ಮಾಡಿಲ್ಲ, ನಿಜವಾಗ್ಲೂ ಹಾಗೆ ಮಾಡಿಲ್ಲ. ಹಸಿವೆ ಅಂತ ಇದೇ ಒಂದು ಮಹಾಭಾರತದಲ್ಲಿ ಸ್ಪಷ್ಟವಾಗಿ ಬರುತ್ತೆ. ವೇದವ್ಯಾಸರು ಸತ್ಯ ಬಂದರು, ಗಾಂಧಾರಿ ಇದ್ಲು, ವೇದವ್ಯಾಸರು ಬಿಸಿಲಲ್ಲಿ ಬಂದರು, ಶಪ ಅಂತ ಕೂತರು, ಭಾರಿ ಬಾಯಾರಿಕೆ, ಭಾರಿ ಬಾಯಾಗಿದೆ ಅಂತ ಹೇಳಿದರು. ತಕ್ಷಣ ಗಾಂಧಾರಿ ಏನು ಮಾಡಿದ್ಲು, ಹಣ್ಣು ಹಾಲು ಎಲ್ಲ ತಂದಿಟ್ಲು, ತೊಗೊಂಡ್ರು, ಭಾರಿ ಖುಷಿ ಆಯ್ತು. ಏನು ವರ ಬೇಕು ಅಂತ ಕೇಳಿದರು. ಮಾವ ಹೇಳ್ತಾರೆ, ವೇದವ್ಯಾಸರು ನಟನೆ ಮಾಡಿದ್ರು ಅಂತಾರೆ, ಸ್ಪಷ್ಟ ಹೇಳ್ಬಿಡ್ತಾರೆ. ವೇದವ್ಯಾಸರಿಗೆ ಗಾಂಧಾರಿಗೆ ವರ ಕೊಡಬೇಕಾಗಿತ್ತು. ಈಗ ಸೇವೆ ಮಾಡಿಸ್ಕೊಂಡಾಗ ಮಾಡಿ ವರ ಕೇಳಿಸಿ ಅವಳ ಬಾಯಲ್ಲಿ ಬಂತು, ನನ್ನ ಗಂಡನಂತ 100 ಮಕ್ಕಳನ್ನ ಬೇಕು ಅಂತೇಳಿ. ತಥಾಸ್ತು ಅಂತ ಹೇಳಿ ಅಲ್ಲೇ ಇದೆ. ಅಷ್ಟು ವರ ಕೊಡೋರಿಗೆ ಹಸಿವು ಬಾಯಾರಿಕೆ ತಡ್ಕೊಳಕ್ಕಾಗೋದಿಲ್ವಾ? ಗೊತ್ತಾಯ್ತಾ? ನಾವು ಅಲ್ಲೇ ಉತ್ತರ. ಮತ್ತೇನು ಮಾಡಿದ್ರೆ ಗಾಂಧಾರಿಗೆ ಅರ್ಥ ಮಾಡ್ಕೊಳ್ಳಿಲ್ಲ. ಏನು ಮಾಡಬೇಕಾಗಿತ್ತು ಗಾಂಧಾರಿ ಮೋಸ ಹೋಗಿಬಿಟ್ಟು, ಓ ವೇದವ್ಯಾಸರಿಗೆ ಭಾರಿ ದೊಡ್ಡ ಸೇವೆ ಮಾಡಿಬಿಟ್ಟೆ ನಾನು, ಭಾರಿ ಪ್ರಾಬ್ಲಮ್ ಇತ್ತು, ಸಾಲ್ವ್ ಮಾಡಿಬಿಟ್ಟೆ ಅಂತ ವರ ಕೇಳಿಬಿಟ್ಟು. ಅದರಿಂದ ಏನಾಯ್ತದು? ಉಪಾಸನೆ ಮಾಡಿದ್ದಾರನ್ನ ವೇದವ್ಯಾಸ ದೇವರನ್ನು. ಆದರೆ ಸಿಕ್ಕಿದ್ದೇನೋ ಕೆಟ್ಟ ವರ ಸಿಕ್ತು. ಯಾತಕ್ಕೆ? ಸರಿ ಏನು ತಪ್ಪು ತಿಳ್ಕೊಂಡು ಉಪಾಸನೆ ಮಾಡಿದ್ರಿಂದ ಕೆಟ್ಟ ವರ ಸಿಕ್ತು. ಆದ್ರೆ ಕುಂತಿ ವರ ತಗೊಂಡಿದ್ದಾರಿಂದ ದುರ್ವಾಸರಿಂದ ಹುಟ್ಟಿದ್ದು ಪಾಂಡವರು. ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ವೇದವ್ಯಾಸರಿಂದ ವರ ತಗೊಂಡಿದ್ದಕ್ಕೆ ಕೌರವರು ಹುಟ್ಟಿದ್ರು, ದುರ್ವಾಸರಿಂದ ವರ ತಗೊಂಡಿದ್ದಕ್ಕೆ ಪಾಂಡವರು ಹುಟ್ಟಿದ್ರು. ಆ ದುರ್ವಾಸರು ರುದ್ರದೇವರ ಅವತಾರ, ಇವರು ಹರಿಯ ಅವತಾರ. ದೇವ್ರ ವರಕ್ಕಿಂತ ದುರ್ದೇವರನೇ ಶ್ರೇಷ್ಠ ಅಂತ ಆಗೋಗ್ಬಿಟ್ಟು. ಅದರಲ್ಲಿ ಏನಿದೆ? ಗಾಂಧಾರಿ ಅಸದುಪಾಸನೆ ಮಾಡಿದ್ರು. ದೇವರಲ್ಲಿ ಯಾವ ದೋಷ ಇಲ್ಲ ಅದೇನೇನು ತಿಳ್ಕೊಂಡಿದ್ದಕ್ಕೋಸ್ಕರ ಅವಳಿಗೆ ಕೆಟ್ಟ ಫಲ ಬಂತು. ಆದರೆ ದುರ್ವಾಸನ ಏನಂತ ಉಪಾಸನೆ ಮಾಡಲಿಕ್ಕೆ? ದುರ್ವಾಸನ ಹಸಿವಂತೂ ಬರ್ತಿದ್ರು, ಹಾಕ್ತಿದ್ರು, ಹಸಿವು ಇತ್ತು ಆಗ್ತಿತ್ತು, ಅವರಿಗೆ ಕೊಡ್ತಿದ್ರು, ಸರಿ ಹೋಯ್ತು, ದೋಷ ಇಲ್ಲ ಅಂದರೆ. ಯಥಾವತ್ತಾಗಿ ಉಪಾಸನೆ ಮಾಡಿದ್ದಕ್ಕೆ ರುದ್ರದೇವರ ಉಪಾಸನೆಯಿಂದ ಒಳ್ಳೆ ಫಲ ಸಿಕ್ತು. ಶುಕಾಚಾರ್ಯರೇ ಅವ್ರು ಸರಿಯಾಗಿ ಉಪಾಸನೆ ಮಾಡಿದ್ದಕ್ಕೆ ಭಾಗವತ ಸಿಕ್ತು. ಆದರೆ ರುದ್ರದೇವರು ತಪ್ಪಾಗಿ ಭಾಸ್ಪಾಸರಿಗೆ ಹೋಗೇ ಬಿಟ್ಟು ತರಬೇಕು ಇಟ್ಕೊಂಡು ಅಸದುಪಾಸನೆ ಮಾಡ್ದವ, ಸದುಪಾಸನೆ ಮಾಡ್ತಾರೆ. ಅರ್ಥ ಆಯ್ತಾ? ಕರೆಂಟನ್ನೇ ನಮ್ಮ ಕರೆಂಟ್ ಕೈ ಇಟ್ಟರೆ ಸತ್ತೋದ. ಯಾಕೆ? ಅಸದುಪಾಸನೆ. ಆ ಉಪಾಸನೆ ರೀತಿ ಅಲ್ಲ ಅದು. ಗೊತ್ತಾಯ್ತಾ? ಆ ಉಪಾಸನೆ ರೀತಿ ತಪ್ಪಿದ್ದಕ್ಕೆ ಸತ್ತ. ಅವ್ರು ಮುಟ್ಟಿದ್ರೆ ಸರಿಯಾಗಿ ಉಪಯೋಗಿಸೋಣ, ಎಲ್ಲ ಕಡೆ ಬೆಳಕು. 100 ಮಕ್ಕಳು ಬೇಕು, ಗಂಡನಂತ 100 ಮಕ್ಕಳು ಬೇಕು, ಅದು ಕೂಡ. ಹಾಗೆ ಅವಳ ಅರ್ಥ ಪಾಪ ಆಗಿದ್ದಿಲ್ಲ. ತಪ್ಪು ತಗೊಂಡು ತಪ್ಪು ಉತ್ತರ ಬಂತು. ನಿದ್ರೆ ಬೇಕು ಅಂತ ಕೇಳಿದಾಗ ಅದು ಕುಂಭಕೋಣ. ವಿದ್ಯೆ ಕೇಳೋಕೆ ನಿದ್ದೆ ಕೇಳಿಬಿಟ್ಟ, ಮನಸ್ಸು ಕೆಟ್ಟೋಯ್ತು. ಗಂಡನಂತೆ ಬಲಶಾಲಿ ಅನ್ಕೊಳ್ಳೋಕೆ ಹೋದರೆ ಕುರುಡಾಗೋಯ್ತು. ಯಾಕೆ ಹಾಗೆ ಮಾಡಿದ್ರೆ? ನೀವು ತಪ್ಪು ಕೇಳಿದ್ರೆ, ತಪ್ಪು ಉಪಾಸನೆ ಮಾಡಿದ್ರೆ ತಪ್ಪು ಅರ್ಥ ಬಂತಷ್ಟೆ. ಸರಿಯಾಗಿ ಮಾಡಿದ್ದಕ್ಕೆ ರಾಂಗ್ ಕನೆಕ್ಷನ್ಗೆ ರಾಂಗ್ ಇದು ಓಪನ್ ಆಯಿತು. ಅದಕ್ಕೆ ಹೇಳಿದ್ದು, ದೇವರನ್ನು ಉಪಾಸನೆ ಮಾಡಿದರೂ ಕೂಡ ಅಸದುಪಾಸನೆ ಮಾಡಿದರೆ ಫಲ ಸಿಗೋದಿಲ್ಲ. ಇವತ್ತು ವಾಯುದೇವರನ್ನ ಬ್ರಹ್ಮದೇವರನ್ನು ಉಪಾಸನೆ ಮಾಡಿದ ಇವತ್ತು ಹಿರಣ್ಯಕೇಶ್ವರ ಸತ್ತು ಹೋದ್ರು. ಅದೇ ವಾಯುದೇವರನ್ನು ಉಪಾಸನೆ ಮಾಡ್ತೇವೆ, ಒಳ್ಳೆ ಜ್ಞಾನ ಬರುತ್ತೆ. ಅದಕ್ಕೆ ವಾಯುದೇವರನ್ನ ಏನಂತ ಉಪಾಸನೆ ಮಾಡಿ? ಜೀವೋತ್ತಮ ಅಂತ, ಸರ್ವೋತ್ತಮ ಅಂತ ಉಪಾಸನೆ ಮಾಡಿದ್ರು. ಬ್ರಹ್ಮದೇವರನ್ನ ಏನಂತ ಉಪಾಸನೆ ಮಾಡ್ದ? ಸರ್ವೋತ್ತಮರು ಅಂತ ಮಾಡಿದ್ದಕ್ಕೆ ಏನಾಯ್ತು? ಅಸದುಪಾಸನೆ ಆಗಿದ್ದಕ್ಕೆ ಅವ್ರ ಕೆಟ್ಟೋಯ್ತು. ಆದರೆ ಸರಿಯಾಗಿ ಉಪಾಸನೆ ಮಾಡಿದರೆ, ಒಬ್ಬ ಚಿಕ್ಕ ಋಷಿಮುನಿಗಳನ್ನ ಉಪಾಸನೆ ಮಾಡಿದ್ರು ಒಳ್ಳೆ ಫಲ ಸಿಗುತ್ತೆ. ಅದಕ್ಕೆ ಸರಿಯಾಗಿ ಹೇಳ್ಕೊಡ್ತಾರೆ. ಇವರು ದೇವರಂತ ಉಪಾಸನೆ ಮಾಡೋದಿಲ್ಲ, ಋಷಿಗಳು ಜ್ಞಾನಿಗಳು ಉಪಾಸನೆ ಮಾಡಿದಾಗ ಬಿಸ್ಕೆಟ್ ಮಾಡೋದಿಲ್ಲ. ಏನು ಮಾಡ್ತಾರೋ ಕರೆಕ್ಟಾಗಿ ಮಾಡಿಕೊಡೋದು. ಇಲ್ಲಿ ತಪ್ಪಾಗೋದು. ಅದನ್ನು 2 ಗೊತ್ತಾಯ್ತು ನಮಗೀಗ. ಉಪಾಸನೆಯೂ ಸರಿ ಇರಬೇಕು, ಜ್ಞಾನ ಮಾತ್ರ ಸರಿ ಇದ್ದರೆ ಸಾಲದು. ಏನು ಸರಿ ಇರಬೇಕು? ಉಪಾಸನೆಗಳು ಸರಿ ಇರಬೇಕು, ಇಲ್ಲ ಹೋದರೆ ಫಲ ಕೊಡೋದಿಲ್ಲ. ಅದಕ್ಕೆ ಉಪಾಸನಾ ಪಾದ ಯಾತಕ್ಕೆ ಬಂತು ಅಂದರೆ ಅದಕ್ಕೆ ಬಂತು. ಉಪಾಸನೆ ಹೇಗೆ ಮಾಡಬೇಕು ಹಾಗೆ ಮಾಡಬೇಕೆ ಹೊರತು ಋಷಿಗಳು ಇದ್ದಾರೆ ಉಪಾಸನೆ ಮಾಡಿದರು. ಯಾರೋ ಗೌತಮರು ವೈಶಿಷ್ಟ್ಯರ ಸಾಮ್ಯ ಬೇಕು ಅಂತ ಹೋದರೆ ಮಾಂಡವ್ಯರು ಏನಾಯ್ತಾಗ? ಚೂಲ ಕಾಯಿಸಿ ಭಯಂಕರ ಶಿಕ್ಷೆಯಾಗಿ ಏನೇನೋ ಆಗೋಯ್ತು. ಅದು ಅಸದುಪಾಸನೆ ಆಯಿತು. ನಾನು ದೊಡ್ಡವನಾಗಬೇಕು ತಪ್ಪಲ್ಲ, ಅವ್ರಿಗೆ ಈಕ್ವಲ್ ಆಗಬೇಕು ತಪ್ಪಾಯ್ತು. ಅಂದರೆ ಇಲ್ಲಿ ಕಥೆಗಳು ಏನು ಹೇಳುತ್ತೆ ಗೊತ್ತಾ? ಯಾರು ವಶಿಷ್ಠರು ಏನಲ್ಲ, ಸರ್ವೋತ್ತಮರಲ್ಲ, ಜೀವೋತ್ತಮರಲ್ಲ. ಅವರು ಸಾಮ್ಯ ಬಯಸಿದ್ದಕ್ಕೇನೆ ಮಾಂಡವರಿಗೆ ದೊಡ್ಡ ಶಿಕ್ಷೆ ಆಯಿತು. ಇನ್ನು ದೇವರ ಸಾಮ್ಯ ಬಯಸ್ಲಿಕ್ಕೆ ಅದರ ಹೊಟ್ಟು ಗತಿ ಏನಾಗಬೇಕಾಗ? ಇವರೆಲ್ಲ ಇವ್ರ ಮಾತು ಕಟ್ಕೊಂಡು ಉಪಾಸನೆ ಮಾಡೋಕ್ಕೆ ಏನಾಗುತ್ತೆ? ಅಲ್ಲಿಗೆ ಸತ್ತೋಗ್ರಿ ಅಂತ ಅರ್ಥ. ಮಾಂಡವರಿಗೆ ನಿಮಗೆ ಮಾಂಡವರಿಗೆ ಪಾಪ ಸ್ವಲ್ಪ ಉಪವಾಸ ಆಗುತ್ತೆ, ಸೂರ್ಯ ಸಿಕ್ಕೊಡ್ತಾ ಅಷ್ಟೇ. ಇವರು ಅಂದಂತ ಮಸಿಗೆ ಹೋಗಿಬಿಡ್ತಾರೆ. ಶಿಕ್ಷೆಗೆ ಯಾವಾಗಲೂ ಪ್ರಮಾಣ ಹೇಗಿರುತ್ತೆ? ಶಿಕ್ಷೆಯ ಪ್ರಮಾಣ ಅಪರಾಧಕ್ಕೆ ಅನುಗುಣವಾಗಿರುತ್ತೆ. ಆದ್ದರಿಂದ ಅವ್ರು ಮಾಡಿದ ಅಪರಾಧಕ್ಕೆ ಅಷ್ಟು ಶಿಕ್ಷೆ ಸಾಕಾಯಿತು. ಆದರೆ ಈ ಅಪರಾಧಕ್ಕೆ ಅಂದಂತ ಮಸೆ ಶಿಕ್ಷೆ.
ಅದು ಎಲ್ಲೂ ಕೂಡ ಯೋಗ್ಯರಾದವರು ಇಂಥ ತಪ್ಪು ಮಾಡಿದ್ದನ್ನು ಕಾಣ್ತೇವೆ ನಾವು. ಆದರೆ ಏನು ತಪ್ಪು ಏನು ತಿಳ್ಕೊಂಡಿಲ್ಲ ಅವರು, ಸರ್ವೋತ್ತಮರಾಗಬೇಕು ಅಂತ ಯಾರೂ ಅಪೇಕ್ಷೆ ಪಟ್ಟಿಲ್ಲ, ಜೀವೋತ್ತಮ ಅಪೇಕ್ಷೆ ಪಟ್ಟಿಲ್ಲ. ಆದ್ದರಿಂದ ಅನ್ನ ತಪ್ಪಿಸಿ ಹೋಗೋ ಪ್ರಸಂಗ ಬರಲಿಲ್ಲ. ಅಧಿಕ ಪುಣ್ಯ ಇತ್ತು ಹೋಗ್ಬಿಡುತ್ತೆ ಅಷ್ಟೇ. ಅದು ಇಂಥ ಬುದ್ಧಿ ಬರೋದಲ್ಲ ಇವರಿಗೆ. ಅವತಾರೇಶು ಯತ್ಕಿಂಚಿತ್ ನರವದ್ ದರ್ಶಯೇದ್ ನರವದ್ಧರಿಹಿ ತಚ್ಚಾಸುರಾಣಾಂ ಮೋಹಾಯ ದೋಷಾ ವಿಷ್ಣುರಹಿ ಕ್ವಚಿತ್. ಯಾರಿಗೆ ಅದು ಬರೆದಿದ್ದು ಹೇಗೆ ಅಸರ ಮೋಹನನೋ, ತೋರಿಸಿದ್ದು ಹಾಗೆ ಅಸರ ಮೋಹನ. ಅಸರ ಮೋಹನ ಬರೆಯೋದು ಆಗ್ಬೋದು, ಹೇಳೋದು ಆಗ್ಬೋದು. ಹೇಳಿದ್ರೆ ಮಕ್ಕಳಿಗೆ ಹೇಳಬೇಕಾದ್ರೆ ಸುಳ್ಳು ಹೇಳೋದು, ಬಾಯಿಂದ ಹೇಳೋದು. ಮತ್ತು ಆ್ಯಕ್ಚುಲಿ ಮಾಡಿ ತೋರಿಸೋದು ಕೂಡ ಬಂದು ಚಿಕ್ಕ ಮಗು ಹೊಡೆದು ಬಿಡುತ್ತೆ ತಂದೆ ತಾಯಿನ, ಜೋರಾಗಿ ಅಳ್ತಾ ಕೂತ್ಬಿಡ್ತಾರ. ಮಗು ಖುಷಿನೋ ಖುಷಿ, ನೋಡಿ ಎಷ್ಟು ಜೋರ ಹೊಡೆದ್ಬಿಟ್ಟಾರ ಅಂತ ಹೇಳ್ಬಿಟ್ಟು ಅವ್ರು ನೋಡ್ತಾ ಇರ್ತಾರೆ. ಆ ಕಡೆಗೆ ಈ ಕಡೆ ನೋಡ್ತಾ ಇರ್ತಾರೆ. ಆ ಮಗುಗೆ ಏನು ಸಮಾಧಾನ ಮಾಡ್ಬೇಕು ಅವ್ರೀಗ? ಭಾರಿ ಭಾರಿ ಜ್ವರ ಹೊಡೆದ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅಷ್ಟೇ. ಅದು ಗೊತ್ತು, ಕಣ್ಣಲ್ಲಿ ನೀರಿದ್ದೇನೆ ಜೊತೆಗೆ ಹ್ಞೂ ಅಂತ ಜ್ವರ ಗಣಿಸಿರೋದು. ಅವ ಕಡೆ ಮಗು ಏನು ಮಾಡುತ್ತೆ, ಬಿಡಿ ಸಮಾಧಾನ ಮಾಡಕ್ಕೆ ಬರುತ್ತೆ ಅಷ್ಟರ ಮಟ್ಟಿಗೆ. ಅತಿ ಆಯಿತು ಅಂತ ಹೇಳಿಬಿಟ್ಟು ಎಲ್ಲ ತೋಟಿಗೆ ನಾವು ಅಂದರೆ ನಮ್ಮಲ್ಲೇ ಏನು ಕಂಡಿದೆ ಈಗ, ಮೋಹನ ಮಾಡೋದು ಕಂಡಿದೆ. ಅದು ಯಾರಿಗೆ? ಮಕ್ಕಳಿಗೆ ಮೋಹನ ಮಾಡ್ತಾರೆ, ಕಂಡವರಿಗೆಲ್ಲ. ಅಂದಮೇಲೆ ದೇವರು ಮಾಡೋದ್ರಲ್ಲಿ ಏನು ಆಶ್ಚರ್ಯ ಇಲ್ಲ. ಇದೆಲ್ಲ ಏನಿದೆ ಅದೆಲ್ಲ ಲೋಕದಲ್ಲಿ ನಡೀತಾ ಇದೆ. ದಚ್ಚಾಸುರಾಣ ಮೋಹಾಯ ದೋಷಾ ವಿಷ್ಣು ರಹಿ ಕ್ವಚಿತ್. ವಿಷ್ಣುವಿಗೆ ದೋಷ ಇಲ್ಲೇ ಇಲ್ಲ ಅಂದಮೇಲೆ ತೋರಿಸಿದ್ದು ಮೋಹನ ಅಂತ ಅರ್ಥ ಆಗಿ ಆಗತ್ತಾಗ. ಅಜ್ಞತ್ವಂ ಪಾರವಶ್ಯಂ ವಾ ವೇದ ಭೇದಾದಿಕಂ ತಥಾ ಪ್ರಾಕೃತ ದೇಹತ್ವಂ ದೇಹತ್ಯಾಗಾದಿಕಂ ತಥಾ ಅನೀಶತ್ವಂಚ ದುಃಖಿತ್ವಂ ಸಾಮ್ಯಮನ್ಯಶ್ಚ ಹೀನತಾಂ ಪ್ರದರ್ಶಯತಿ ಮೋಹಾಯ ದೈತ್ಯಾದೀನಾಂ ಹರಿಸ್ವಯಂ. ಏನೇನು ತೋರಿಸ್ತಾನೆ ಪರಮಾತ್ಮ, ಮೋಹನ ಹೇಗೆ ಮಾಡ್ತಾನೆ ಅಂದರೆ ಅಜ್ಞಾತ್ವಂ, ತನಗೆ ಗೊತ್ತಿಲ್ಲದ ಹಾಗೆ ಮಾಡ್ತಾನೆ. ನಾನು ತಿಳುವಳಿಕೆ ಏನು ಮಾಡೋದೀಗ, ಯಾರು ಹೇಳಿದರೆ ಎಷ್ಟು ಅನುಕೂಲ ಆಗ್ತಿತ್ತು ಒಬ್ಬರು ನಡ್ಕೋತಾನೆ. ಅದು ಪಾರವಶ್ಯಂ, ನಾನೇನು ಮಾಡಿ ಐ ಆಮ್ ಹೆಲ್ಪ್ಲೆಸ್ ಅಂತ ಹೇಳೋದು. ದೇವರು ನಾ ಹೆಲ್ಪ್ಲೆಸ್ ಅಂತ ಹೇಳಿ, ಹೆಲ್ಪ್ಲೆಸ್ ಅಲ್ಲ, ಏನಂತ ಮಾಡ್ತಾನೆ? ಹೆಲ್ಪ್ಲೆಸ್ ಅಂತ ಹೇಳ್ತಾನೆ. ಆಮೇಲೆ ವೇದ ಭೇದಾದಿಕಂ ತಥ, ವೇದ ಅಂದರೆ ಹೊಡೆಯೋದು, ಭೇದ ಅಂದರೆ ತುಂಡಾಗೋದು. ವೇದ ಎರಡು ಛೇದ, ವೇದ ಎರಡು ಅರ್ಥವಂತೆ, ಪಾಠಾಂತರ ಅಷ್ಟೆ. ವೇದ ಭೇದಾದಿಕಂ ತಥಾ ಪ್ರಾಕೃತ ದೇಹತ್ವ. ಆಮೇಲೆ ಪ್ರಾಕೃತ ದೇಹ, ಕೃಷ್ಣನ ಹಣೆಗೆ ಹೊಡೆದ್ರು ರಕ್ತ ಚಿಂಬ ಹೋಗ್ಬಿಡ್ತು. ಏನರ್ಥ ಅದಕ್ಕೆ? ಪ್ರಾಕೃತ ಅಂತ ತೋರಿಸಿದಾಗ ಆಯ್ತಲ್ಲ. ಅದಕ್ಕೆ ಅವಜಾನಂತಿ ಮೂಢ ಮಾನುಷೀಂ ತನು ಮಾಸ್ತ್ರಿ, ತಾನೇ ಹೇಳ್ಬಿಡ್ತಾನೆ ಕೃಷ್ಣ. ಇದೆಲ್ಲ ಜಪ್ ತಿಳ್ಕೊಂಡ್ಬಿಟ್ಟು ಹಾಳಾಗ್ತಾರೆ ಅವರು. ಪ್ರಾಕೃತ ದೇಹತ್ವ, ದೇಹತ್ಯಾಗ. ಅದು ಕೃಷ್ಣ ದೇಹ ಬಿಟ್ಟುಬಿಟ್ಟ, ಜರ ಬೇಡ ಕಾಲಿಗೆ ಹೊಡೆದ ಸತ್ತೇ ಹೋಗ್ಬಿಟ್ಟ ಕೃಷ್ಣ. ಕೃಷ್ಣ ವಾಸ್ ಡೆಡ್ ಅಲ್ಲ, ಕೃಷ್ಣ ವಾಸ್ ಮರ್ಡರ್ಡ್ ಅಂತ ಹೇಳ್ಬಿಡ್ತಾರೆ ಅಡಿ. ಅದೇನಾಯ್ತು? ಅದೆಲ್ಲ ಮೋಹನ. ಅನೀಶತ್ವಂಚ, ಕೈಲಾಗದಿರುವಿಕೆ, ನನ್ನ ಕೈಲಾಗೋದಿಲ್ಲ. ದುಃಖಿತ್ವಂ, ಸೀತೆಯನ್ನು ಕಳ್ಕೊಂಡು ದುಃಖಪಟ್ಟಾಗೆ, ಕಳ್ಕೊಂಡು ಇಲ್ಲ ದುಃಖನೂ ಇಲ್ಲ. ನೋಡೋದಕ್ಕೆ ಹ್ಯಾಕೆ ಕಾಣಿಸುತ್ತೆ? ಅದೇನು ಮರಗಿಡಗಳು ಕೂಡ ಕೆಡ್ತಾ ಹೋಗೋದು, ಮರಗಳ ಇವೆಲ್ಲ ಪ್ರಾಣಿಗಳು ಇವೆಲ್ಲ ಸೀತಾ ನೋಡಿದಿರ ಅಂತ ಕೇಳೋದು. ಅವನು ಮನುಷ್ಯ ಕೂಡ ವಾಸಿ. ಮನುಷ್ಯ ಎಷ್ಟೇ ದುಃಖ ಬಂದರೂ ಕೂಡ ಪುಣ್ಯಕ್ಕೆ ಏನು ಮಾಡೋದಿಲ್ಲ, ಹೀಗೆಲ್ಲ ಮಾಡೋದಿಲ್ಲ. ದೇವ್ರು ಆ್ಯಕ್ಟಿಂಗ್ ಯಾವಾಗ ಇರುತ್ತೆ, ಇರುತ್ತೆ. ಯಾಕೆ ಮಾಡೋರೆಲ್ಲ ಓವರ್ ಆ್ಯಕ್ಟಿಂಗ್ ಆದರೆ ಎಫೆಕ್ಟ್ ಕ್ರಿಯೇಟ್ ಆಗೋದು. ಆ ರೀತಿ ಮಾಡಿಬಿಡ್ತಾರೆ. ಅದರಲ್ಲೇ ಗೊತ್ತಾಗುತ್ತೆ ಏನೋ ಇದೆ ಅಂತೇಳಿ. ಸಾಮ್ಯ ಮನ್ಯಶ್ಚ ಹೀನತ. ಇವ್ರು ಕೊಲೆ ಮಾಡಿರ್ತಾರಲ್ಲ, ಅವ್ರು ಉಳಿದೋಗಿದ್ದು ಭಾರಿ ಜ್ವರಗಳ್ತಿರ್ತಾರೆ ಅವ್ರು. ಯಾಕಂದ್ರೆ ತಮ್ಮ ಮೇಲೆ ಡೌಟ್ ಬರದೇ ಇರಲಿ ಅಂತೇಳಿ. ಹೇಗೆ ಅವೆಲ್ಲ ಡೌಟ್ ಬರುತ್ತೆ, ಭಾರಿ ಹೊತ್ತಾದ ಇವ್ರು ಏನೋ ಮಾಡಿದ್ದಾರೆ ಅಂತಾನೆ ಅರ್ಥ. ಪೊಲೀಸ್ ಬುದ್ಧಿವಂತರು ಅಲ್ಲಿ ಹುಡುಕ್ತಾರೆ, ಇವ್ರು ಭಾರಿ ನಾಟಕ ಮಾಡ್ತಾರೆ, ಹಿಡಿಬೇಕು ಅವ್ರನ್ನ. ಅವ್ರು ಆಮೇಲೆ ಗೊತ್ತಾಗತ್ತಂತೆ ಓವರ್ ಆ್ಯಕ್ಟಿವ್ ಮಾಡಿದೆ ತಪ್ಪು ಅಂತ. ದೇವ್ರು ಓವರ್ ಆ್ಯಕ್ಟಿವ್ ಯಾತಕ್ಕೆ ಮಾಡಿದ್ರೆ ಭಕ್ತರಿಗೆ ಗೊತ್ತಾಗ್ಲಿತ್ತಾರೆ ಓವರ್ ಆ್ಯಕ್ಟಿವ್ ಮಾಡ್ತಾರೆ. ಅದು ಭಾರಿ ಮಾಡ್ತಾರೆ ಅಂತ. ದೇಹತ್ಯಾಗಾದಿಕಂ ತದ ಅನೀಶತ್ ದುಃಖಿತ್ವ ಸಾಮ್ಯಂ ಅನ್ಯಶ್ಚ. ಕೃಷ್ಣನು ಉದ್ಧವ ನಾನೇನು ತಿಳ್ಕೊಂಡಿದ್ದೆ? ಉದ್ಧವ ನೀನು ಗೊತ್ತಾ, ನನಗೂ ನೀನು ವ್ಯತ್ಯಾಸ ಏನೇನೂ ಇಲ್ಲ. ಭಾಗವತಲ್ಲಿ ಬರೋದು ಉದ್ಧವ ನಾಣ್ವಪಿ ಮನ್ಯೂನಃ. ಉದ್ಧವ ನನಗಿಂತ ಚೂರು ಕೂಡ ಕಡಿಮೆ ಇಲ್ಲ, ಹೇಳಬೇಕಾದ್ರೆ ಚೂರು ಕೂಡ ಕಡಿಮೆ ಇಲ್ಲ. ನೋಡೋದು ಏನಿಸುತ್ತಾ? ಕೃಷ್ಣನ ಬಾಯಲ್ಲೇ ಹೇಳ್ಬಿಡೋದು, ನೋಡೋರಿಗೆ ಎಲ್ಲ ಅಪಾರ್ಥ ಬರೋದಿಲ್ಲ. ಈ ರೀತಿ ಹೇಳ್ತಾನೆ ಕೃಷ್ಣ. ಆಮೇಲೆ ದೈತ್ಯಾದೀನ ಅನ್ಯಶ್ಚಹೀನತಾಂ. ಅಥವಾ ಇನ್ನೊಂದು ರೀತಿ, ಕಾಲಯವನ ಬಂದ ಹೊಡಿಲಕ್ಕೆ, ಒಳ್ಳೆ ಶುರು ಮಾಡಿಬಿಟ್ಟ. ನೋಡೋಕೆ ಏನು ಅನಿಸ್ತು? ಕಾಲವ ಅನಿಸ್ಕೊ, ನನಗೆ ಹೆದರಿ ಅಂಜಿಬಿಟ್ಟ ಇವನು. ನಾನು ವರ ಇದೆಯಲ್ಲ, ಕೃಷ್ಣನ್ ಕೊಲ್ಲೋ ಮಗ ಮತ್ತು ಅವ್ರ ಅಪ್ಪ ವರ ಕೇಳಿದ್ನಲ್ಲ, ಅದಕ್ಕೆ ನಾನು ಹೆದರಿಬಿಟ್ಟ ಕೃಷ್ಣ ಅಂತ ಓಡಿದ್ದೆ. ಕೃಷ್ಣ ಓಡಿದ್ದ ಅಂತ ಅವ್ರು ಕೊಲ್ಸಕ್ಕೋಸ್ಕರ ಓಡಿದ್ದು. ಅವನೇನು ತಿಳ್ಕೊಂಡ? ಹೆದರಿಬಿಟ್ಟ. ಅದಕ್ಕೆ ಅನ್ಯಶ್ಚ ಹೀನತ. ಕಾಲಯವನಿಗಿಂತ ಏನಾದಾಗಾಯ್ತು? ಈಗ ಕಡಿಮೆ ಆದಾಗಾಯ್ತು. ಆ ರೀತಿ ಎಲ್ಲ ನಾಟಕ ಮಾಡ್ತಾನೆ. ಹೀನತ ಪ್ರದರ್ಶಯತಿ ಮೋಹಾಯ. ಇದೆಲ್ಲ ಯಾತಕ್ಕೋಸ್ಕರ ತೋರಿಸ್ತಾನೆ? ಮೋಹಕ್ಕೋಸ್ಕರ ತೋರಿಸ್ತಾನೆ. ಮೋಹಾಯ, ಯಾರಿಗೆ ಮೋಹ ಮಾಡೋದು ಅಂದರೆ ದೈತ್ಯಾದೀನಾಂ ಹರಿ ಸ್ವಯಂ. ಹರಿಹಿ ಸ್ವಯಂ,
ಈಗ ಉಳಿದವರು ಮೋಹ ಮಾಡ್ತಾರೆ ದೇವರ ಅಪ್ಪಣೆಯಿಂದ. ದೇವರಿಗೆ ಯಾರು ಅಪ್ಪಣೆ ಮಾಡಿದ್ರು ಅಂದರೆ ಸ್ವಯಂ. ಯಾರು ಅಪ್ಪಣೆ ಮಾಡಿಲ್ಲ, ಏನು ಮಾಡ್ತಾನೆ? ತಾನಾಗಿಯೇ ಮಾಡ್ತಾನೆ. ತಾನಾಗಿಯೇ ಮಾಡೋದು ಯಾತಕ್ಕೋಸ್ಕರ? ಮೋಹ ಮಾಡೋದಕ್ಕೋಸ್ಕರ. ಉಳಿದವ್ರ ಕೈ ಮಾಡಿಸ್ತಾನೆ, ಅಪ್ಪಣೆ ಕೊಟ್ಟು ಮಾಡಿಸ್ತಾನೆ. ಇದು ಡಿಫರೆನ್ಸ್ ಇದೆ. ಅಪ್ಪಣೆ ಕೊಡದೆ ಮಾಡಿದರೆ ತಪ್ಪಾಗುತ್ತೆ. ದೇವರು ಸ್ವತಂತ್ರನಾದ್ದರಿಂದ ಪ್ರಶ್ನೆ ಬರೋದೇ ಇಲ್ಲ. ದೈತ್ಯಾದೀನಾಂ ಹರಿ ಸ್ವಯಂ. ಸ್ವಯಂ ಅನ್ನೋ ಪದಕ್ಕೆ ಸ್ವಾರಸ್ಯ ಅದು. ಆಜ್ಞೆಯ ಉಳಿದವರು, ಸ್ವಯಂ ತಾನು. ನತಸ್ಯ ಕಶ್ಚಿತ್ ದೋಷೋಸ್ತಿ ಪೂರ್ಣ. ಇದೆಲ್ಲ ಯಾತಕ್ಕೆ ಹೇಳ್ತಾರೆ ಗೊತ್ತಾ? ಮಹಾಭಾರತ ತಾತ್ಪರ್ಯನೇ ಬರೀತಿರೋದು, ರಾಮಾಯಣ ಸೇರಿಸಿ ಬರೀತಿದ್ದಾರೆ. ಇವೆಲ್ಲ ಪ್ರಿಯಾಂಬಲ್ ಕೊಡ್ತಾ ಹೋಗ್ತಾರೆ. ಇವೆಲ್ಲ ನೋಡಿದ ಮೇಲೆ ಮುಂದೆ ಮಾಡೋ ನಿರ್ಣಯ ಏನಂತ ಆಯ್ತದ? ಕರೆಕ್ಟ್ ನಿರ್ಣಯ. ಯಾಕೆ ಇದೆಲ್ಲ ಬ್ಯಾಕ್ಗ್ರೌಂಡ್ ಕೊಟ್ಟಾಗಿದೆ ಈಗಾಗಲೇ. ಇದೆಲ್ಲ ಫಂಡಮೆಂಟಲ್ ಕಾನ್ಸ್ಟಿಟ್ಯೂಷನ್ ಕೊಟ್ಟು ಮಾಡ್ತಾ ಹೋಗ್ತಾರೆ ಫಸ್ಟ್. ದೇವರಿಗೆ ಸಂಬಂಧಪಟ್ಟಂಥ ಇದು ನಿಯಮಾವಳಿಗಳು ಇವೆಲ್ಲ ಕೂಡ. ನತಸ್ಯ ಕಶ್ಚಿತ್ ದೋಷೋಸ್ತಿ ಪೂರ್ಣಾಖಿಲ ಗುಣೋಹ್ಯಸೌ ಸರ್ವದೇಹಸ್ಥರೂಪೇಶು ಪ್ರಾದುರ್ಭಾವೇಶು ಚೇಶ್ವರ. ಪರಮಾತ್ಮನಿಗೆ ಹೋಗಲಿ ಈ ದೋಷಗಳಿಲ್ಲ. ಬೇರೆ ಯಾವ್ದಾದ್ರು ದೋಷ ಇದೆ ಅಂದರೆ ಕಶ್ಚಿತ್ ದೋಷ, ಯಾವ ದೋಷನೂ ದೇವರಲ್ಲಿಲ್ಲ. ಅದೇ ನಾರಾಯಣಂ ಗುಣೈಸ್ತೈರ್ವೈರುದೀರ್ಣಂ ದೋಷವರ್ಜಿತ. ಬ್ರಹ್ಮಸೂತ್ರದ ಅರ್ಥ ಆಗ. ಬ್ರಹ್ಮಸೂತ್ರ ಎಲ್ಲ ಇದನ್ನು ಓದಿದಾಗ ಭಾಗವತ ಪುರಾಣ ಹೇಳ್ತಾ ಇದ್ದಾರೆ, ಆಚಾರ್ಯರು ಹೇಳ್ತಿದ್ದಾರೆ, ಕೇಳೋರು ಹೇಳ್ತಿದ್ದಾರೆ. ಪಾಪ ಗೊತ್ತಾಯ್ತಾ? ರಾಮಾಯಣದ ಕಥೆ ಹೇಳ್ಬೇಕಾದ್ರೆ ಭಾಳ ಜನ ಹತ್ತ ಬಿಡ್ತಾರೆ. ರಾಮದೇವ್ರು ಎಷ್ಟು ಹೇಳ್ತಾ ಇದ್ದಾರೆ ಅಂದರೆ ಇವರು ಹತ್ತು ತೋರಿಸ್ಬಿಡ್ತಾರೆ. ಭಾರಿ ಕಣ್ಣೀರು. ಯಾ ಸಣ್ಣ ಮಗ ಬುದ್ಧಿವಂತ ಕೇಳ್ತಾನೆ. ಈ ಅವಳವ್ರ ಕತೆ ಕೇಳ್ಕೊಂಡು ಇವ್ರು ಯಾಕೆ ಕೈ ಮುಕ್ಕೊಂಡು ಕೂತಿದ್ದಾರೆ ಅಂತ ಅನಿಸ್ತಾ ಇಲ್ಲ. ಅವಳವ್ರ ಕತೆ ಹೇಳ್ತಾ ಇವ್ರು ಕಣ್ಣು ಮುಗಿಯೋದೇನೋ, ದೀಪ ಹಚ್ಚೋದೇನೋ, ಮಂಗಳಾರತಿ ಮಾಡೋದೇನೋ ಅನಿಸುತ್ತಾ ಇಲ್ಲ. ಆಭಾಸ ಅದು ತಪ್ಪದು. ಅವ್ರು ಹೇಳ್ಬೇಕಾದ್ರೆ ಎಲ್ಲ ಪ್ರಶ್ನೆ ಅಲ್ಲೇ ಇಲ್ಲ. ಅದೆಲ್ಲ ರಾಮಾಯಣ ಕಥೆ ಓದ್ಬೇಕು, ಇವೆಲ್ಲ ಗೊತ್ತಿರಬೇಕು ಹೇಳೋರಿಗೆ. ಬೇಸಿಕ್ ಫಸ್ಟ್ ಅಧ್ಯಾಯ ಓದಿಬಿಟ್ರೆ ಬೇಸಿಕ್ ಪ್ರಿನ್ಸಿಪಲ್ಸ್ ಇದೆ. ದೇವ್ರ ಬಗ್ಗೆ ಶಾಸ್ತ್ರ ಹೇಗಿರ್ಬೇಕು ತಿಳ್ಕೊಬೇಕು ಅಂತ ಹೇಳೋದಕ್ಕೋಸ್ಕರ ಎಲ್ಲ ಹೇಳಿದ ಮಾತುಗಳು. ಒಂದು ದೋಷನೂ ದೇವರಲ್ಲಿ ಇಲ್ಲ. ಯಾಕೆ? ಪೂರ್ಣಾಖಿಲ ಗುಣೋಹ್ಯಸವು. ಪೂರ್ಣ ಗುಣ ಇದ್ದ, ಪೂರ್ಣ ಬೆಳಕಿದ್ದಾಗ ಕತ್ಲೆ ಸ್ವಲ್ಪ ಇದೆ ಅಂದರೆ ಏನರ್ಥ? ಪೂರ್ಣ ಬೆಳಕಿಲ್ಲ ಅಂತ ಅರ್ಥ. ಪೂರ್ಣ ಬೆಳಕು ಅಂತ ಒಪ್ಪಿದ ಮೇಲೆ ಯಾವುದಕ್ಕೆ ಸ್ಕೋಪ್ ಇಲ್ಲ? ಅದು ಅಚ್ಯುತೋ ಯೋ ಗುಣೈಹಿ ನಿತ್ಯವೇ ವಾಖಿಲೈಹಿ. ಎಲ್ಲ ಗುಣ ಪೂರ್ಣವಾದ ಮೇಲೆ ಪ್ರಚ್ಯುತೋ ಅಶೇಷ ದೋಷೈಹಿ. ಪೂರ್ಣ ಗುಣ ಇದ್ದ ಮೇಲೆ ದೋಷಕ್ಕೆ ಚಾನ್ಸೇ ಇಲ್ಲ. ಇವತ್ತು ಸೂರ್ಯನಲ್ಲಿ ಕಪ್ಪಿಲ್ಲ, ಚಂದ್ರನಲ್ಲಿ ಸ್ವಲ್ಪ ಕಪ್ಪಿದೆ. ಯಾಕೆ? ಸೂರ್ಯನ ಚಂದ್ರನ ಬೆಳಕು ಏನಲ್ಲ, ಸೂರ್ಯನ ಪ್ರಕಾಶ ಅಲ್ಲ. ಆದ್ದರಿಂದ ಸ್ವಲ್ಪ ಕಪ್ಪು ಕಾಣಿಸುತ್ತೆ. ಸೂರ್ಯನಲ್ಲಿ ಇಲ್ಲ. ಯಾತಕ್ಕೆ? ಪೂರ್ಣ ದೃಷ್ಟಾಂತ ಅಷ್ಟೇ. ಸೂರ್ಯನಲ್ಲಿರೋ ದೋಷ ಬೇರೆ, ಅಸ್ವಾತಂತ್ರ್ಯ ಇದೆ. ಅದು ಇಲ್ಲಿ ಮಾತ್ರ ವ್ಯತ್ಯಾಸ ತಿಳ್ಕೊಂಡಿರ್ಬೇಕು. ತಥಾ ಇವತ್ತು ಈ ಕಡೆ ಹಿಡ್ಕೊಂಡಿರ್ತಾನೆ. ಈಗ ಒಂದು ಬಿಸಿ ಪದಾರ್ಥ ತೆಗೋತಾನೆ, ಅಲ್ಲಿ ಸುಡುತ್ತೆ, ಇಲ್ಲಿ ಕೈ ಸುಡ್ತಾ ಇಲ್ಲ. ಅಲ್ಲಿ ಬಿಸಿ ಇದೆ, ಇಲ್ಲಿ ಬಿಸಿ ಇಲ್ಲ. ಆದರೆ ಬೆಂಕಿ ಎಲ್ಲ ಕಡೆ ಬಿಸಿ ಇದೆ. ಬೆಂಕಿ ಈ ಕಡೆ ಬಿಟ್ಟು ನೋಡ್ತೇನೆ ಅಂತ ಹೇಳಿದರೆ ಎಲ್ಲ ಕಡೆ ಬಿಸಿ ಇದೆ. ಅದು ಈ ಕಡೆ ಮಾತ್ರ ಎಲ್ಲ ಕಡೆ ಬಿಸಿ ಇಲ್ಲ. ಎಲ್ಲಿದೆ? ಆ ಭಾಗ ಬಿಸಿ ಇದೆ, ಈ ಭಾಗ ಬಿಸಿ ಇಲ್ಲ. ಅದು ದೇವರಲ್ಲಿ ಹೇಗಿದೆ ಅಂತ ಹೇಳಿದರೆ, ದೇವರಲ್ಲಿ ದೋಷ ಇರೋ ಭಾಗ, ದೋಷ ಇಲ್ಲದ ಭಾಗ ಅಂತ ಎರಡು ಭಾಗ ಇಲ್ಲ. ಎಲ್ಲ ಭಾಗಗಳು ಏನೋ ನಿರ್ದೋಷವಾದ ಭಾಗ. ಸರಿಯಾಗಿ ಅರ್ಥ ಹೇಳಿದ್ರೆ, ಹಾಲಿನಲ್ಲಿ ಚೂರಾರು ಕಪ್ಪಿರುತ್ತಾ? ಎಲ್ಲರೂ ತೋರಿಸಿದ ಚೂರು ಕಪ್ಪಿರೋ ಹಾಲು ಎಲ್ಲರೂ ಬಂದಿದೆಯಾ? ಇದ್ರೆ ಏನಾದ್ರು ಯಾರು ಬಿದ್ದಿದೆ ಹೊರಗಡೆ? ಅದಲ್ಲ, ಅದೇನದು ಹೊರಗೆ ಬಿದ್ದಿದೆ. ದೇವರಲ್ಲಿ ಬೀಳೋ ಚಾನ್ಸು ಇಲ್ಲ. ಯಾತಕ್ಕೆ? ಸೂರ್ಯನ ಮೇಲೆ ಹಿಮ ಬಿದ್ದರೆ ಏನಾಗುತ್ತದ? ಕರಿಗೋಗ್ಬಿಡುತ್ತೆ. ಹಿಮ ಕೂಡಲಿಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ಯೋಚನೆ ಮಾಡಿದರೆ ದೇವರ ಕಾನ್ಸೆಪ್ಟ್ ಆಫ್ ಗಾಡನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ನತಸ್ಯ ಕಶ್ಚಿತ್ ದೋಷೋಸ್ತಿ ಪೂರ್ಣಾಖಿಲ ಗುಣೋಹ್ಯಸೌ ಸರ್ವದೇಹಸ್ಥರೂಪೇಶು ಪ್ರಾದುರ್ಭಾವೇಶು ಚೇಶ್ವರ. ಮತ್ತೆ ಹೆಚ್ಚೆಲ್ಲ ಹೇಳ್ತಿರಲ್ಲ, ಒಂದು ಮೂಲ ರೂಪದಲ್ಲಿ ಆಗಿರಲಿ, ಹೋಗ್ಲಿ ಬಿಡಿ. ಪ್ರಾದುರ್ಭಾವದಲ್ಲಿ ಆಗ್ಬೋದಲ್ಲ ಅಂತ ಕೇಳಿದ್ರೆ ಪ್ರಾದುರ್ಭಾವದಲ್ಲಿ ಆಗೋದಿಲ್ಲ. ಯಾತಕ್ಕೆ ಅಂದರೆ ಇಂದ್ರಾದಿಗಳಲ್ಲಿ ಮೂಲ ರೂಪದಲ್ಲಿ ಕೆಲವು ದೋಷ ಇಲ್ಲ, ಅವತಾರ ರೂಪದಲ್ಲಿ ಕೆಲವು ದೋಷಗಳಿವೆ. ಆ ರೀತಿ ಆಗಬಹುದಾ ದೇವರಿಗೆ ಅಂತ ಪ್ರಶ್ನೆ ಬಂತಿ. ಮೂಲ ರೂಪದಲ್ಲಿ ಶುದ್ಧರು, ಅವತಾರ ರೂಪದಲ್ಲಿ ದೋಷ ಕಾಣುತ್ತೆ. ಸೊ ದೇವರ ನಾರಾಯಣ ರೂಪ ಸರಿ ಇರಲಿ, ಕೃಷ್ಣರಾಮಾದಿ ರೂಪಗಳು ದುಃಖ ಆಯ್ತಕ್ಕಿರಬಾರ್ದು ಅಂತ ಕೇಳಿದರೆ ಪೂರ್ಣವಾದ ಪೂರ್ಣಮಿದ. ದೇವರ ಪೂರ್ವರೂಪಕ್ಕೂ ಪೂರ್ಣರೂಪಕ್ಕೂ ಏನಿಲ್ಲ ವ್ಯತ್ಯಾಸ. ಹೊಸ ಮತ್ತೊಂದು ಹೊಸ ಇದು, ಬೇರೆ ದೇವತೆಗಳಿಗೆ ವ್ಯತ್ಯಾಸ ಇದೆ, ಆದರೆ ದೇವರಲ್ಲಿ ಯಾವ ಕಾಲಕ್ಕೂ ವ್ಯತ್ಯಾಸ ಇಲ್ಲ. ಉಳಿದ ದೇವತೆಗಳು ಡಿಫ್ರೆನ್ಷಿಯೇಟ್ ಮಾಡಬಾರ್ದು ಅಂತೀಗ. ದೇವರು ಬೇರೆ, ನಾರಾಯಣ ಬೇರೆ, ಉಳಿದ ದೇವತೆಗಳು ಬೇರೆ. ಇವರು ಪ್ರಾಕೃತ ದೇಹನೂ ಇದೆ, ಮೂಲ ರೂಪಕ್ಕಾದ ವ್ಯತ್ಯಾಸನೂ ಇದೆ, ಎಲ್ಲ ಚೇಂಜಸ್ ಇದೆ. ದೇವರಿಗೇನಿಲ್ಲ. ಇವತ್ತು ಉದಾಹರಣೆ ಏನಾಯ್ತು? ಈಗ ಒಲೆ ಮೇಲೆ ಇಟ್ಟಿದ್ದೆ, ಕೆಳಗಿಡಿಸ್ಬಿಟ್ರಿ, ನಿಧಾನವಾಗಿ ಅರ್ಥ ಬರುತ್ತೆ. ಅದು ನಿಧಾನವಾಗಿ ಅರ್ಥ ಬರುತ್ತೆ, ಆಮೇಲೆ ಮುಟ್ಬಿಟ್ರೆ ಸರಿ ಹೋಯ್ತು. ಬೆಂಕಿ ಸ್ವಲ್ಪ ಹೊತ್ತು ಬಿಟ್ಟು ನೋಡಿದ್ರೆ ಏನಿರುತ್ತೆ, ಮತ್ತೆ ಅದು ಹಾಗೆ ಇರುತ್ತೆ. ಮತ್ತೆ ಇದು ಯಾಕೆ ಆಡ್ತಿದ್ದು? ಅಕ್ವೈರ್ಡ್. ಇದು ಅಕ್ವೈರ್ಡ್ ಹೀಟ್ ಆದ್ರಿಂದ ಏನಾಯ್ತದ? ಹೀಟ್ ಲಾಸ್ ಹೋಗಕ್ಕೆ ಶುರುವಾಯ್ತು. ಅದು ನ್ಯಾಚುರಲ್, ಅದೇನಾಗಲ್ಲ, ಹೋಗೋದೇ ಇಲ್ಲ. ದೇವ್ರಿಗೆ ನ್ಯಾಚುರಲ್ ಆದ್ದರಿಂದ ಏನಾಗೋದಿಲ್ಲ ಅದು ಎಫೆಕ್ಟ್. ಇವ್ರದ್ದು ಯಾತಕ್ಕೆ ಎಫೆಕ್ಟ್ ಆಯಿತು ಅಂದರೆ, ಚಿಕ್ಕದಾದ್ದರಿಂದ ಅವಿದ್ಯಾಮಾಯ ಇವರಿ ಬರುತ್ತೆ. ಅವಿದ್ಯಾಮಾಯ ನಾವು ಒಪ್ತೇವೆ, ಅದ್ವೈತಗಳು ಒಪ್ತಾರೆ. ಅವರು ದೇವ್ರಿಗೆ ಹೇಳ್ಬಿಡ್ತಾರೆ, ಅಲ್ಲಿ ಪ್ರಾಬ್ಲಮ್ ಇರೋದು. ನಾವು ಯಾರು ಹೇಳ್ತೇವೆ? ಅದಕ್ಕೆ ಸ್ವಭಾವಜ್ಞಾನವಾದಸ್ಯ ನಿರ್ದೋಷತ್ವ ನ ತದ್ಭವೆ.
ಜೀವರಿಗೆ ಅಜ್ಞಾನ ಹೇಳೋ ಮತ ನಮ್ಮದು, ದೇವರಿಗೆ ಅಜ್ಞಾನ ಹೇಳೋ ಮತ ಅವ್ರದ್ದು. ಅವ್ರ ಮತಕ್ಕೆ ಬೇಕಾಷ್ಟು ದೋಷ ಇದೆ, ಪೂರ್ತಿ ದೋಷ ಇದೆ. ನಮ್ಮ ಮತಕ್ಕೆ ಏನಿಲ್ಲ, ಯಾವ ದೋಷನೂ ಇಲ್ಲ. ಇದಿಷ್ಟು ಅರ್ಥ ಮಾಡ್ಕೊಂಡ್ರೆ ಪ್ರಾಬ್ಲಮ್ ಇಲ್ಲ. ಅಲ್ಲಿಗೆ ನಾಳೆ ದಿವಸ ಬಾಬರಾಗಿ, ನಾಳೆ ಪಾಠ ಇಲ್ಲ ಬಾಬುಲಲ್ಲ, ನಾಳೆ ಬಾಬರಾಗಿ ಪಾಠನೇ ಇರೋದಿಲ್ಲ. ನಾಳೆ ಪಾಠ, ನಾಡಿದ್ದು ಬಾಬರಾಗಿ, ನಾಳೆ ಊರಲ್ಲಿರೋದು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚಮಹಂ ತೇನ ಶ್ರೀಯತಾಂ ಕಮಲಾಲಯ.